ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಇವತ್ತು ನಾನು ನಿಮಗೆ ತಿಳಿಸ್ತಾ ಇರುವಂತಹ ಸಬ್ಜೆಕ್ಟ್ ಬಂದು ಎಜುಕೇಷನ್ ಪ್ರಾಬ್ಲಮ್ಸ್ ಯಾಕಾಗತ್ತೆ. ಮೊದಲನೇದಾಗಿ, ಯಾರು ಈ ದಿಕ್ಕಲ್ಲಿ ಕಂಪ್ಲೀಟಾಗಿ ವೆಂಟಿಲೇಷನ್ನೇ ಬಿಡದೆ ಮನೆ ಕಟ್ಟಿರ್ತಾರೋ, ನಾರ್ತ್ ಈಸ್ಟನ್ನ ಈ ಥರ ಕಟ್ ಮಾಡಿರ್ತಾರೋ, ಇವ್ರ ಮನೆಯಲ್ಲಿ ಮ್ಯಾಕ್ಸಿಮಮ್ ವಿಚಾರ ಅಂತ ಬಂದಾಗ ಎಜುಕೇಷನ್ ಡಿಸ್ಟರ್ಬೆನ್ಸ್ಗಳು ಬರ್ತದೆ. ನೋಡಿ, ಎರಡನೇ ದಿಕ್ಕು ಬಂದು ಅಗ್ನಿ ದಿಕ್ಕು. ತುಂಬ ಜನ ಅಗ್ನಿ ದಿಕ್ಕಿಗೂ ಎಜುಕೇಷನ್ಗೂ ಏನು ಸಂಬಂಧ ಅಂತ ಕರಿತೀವಿ. ಆದರೆ ಅಗ್ನಿ ದಿಕ್ಕು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಅಗ್ನಿ ಅಂದರೆ ಆಕ್ಟಿವ್ನೆಸ್ ಅಂತ. ಇಷ್ಟು ಸೌತ್ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ದಕ್ಷಿಣ ಕುಜ, ಅದ್ರ ಜೊತೆಗೆ ಇದು ಅಗ್ನಿ ಪ್ಲಸ್ ಶುಕ್ರ ಕಾಂಬಿನೇಷನ್ನು. ಮಕ್ಕಳು ಮಲ್ಟಿಪಲ್ ಆಕ್ಟಿವಿಟೀಸು, ಸ್ಪೋರ್ಟ್ಸ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಈ ಥರ ಮಲ್ಟಿಪಲ್ ಆಕ್ಟಿವಿಟೀಸ್ಗಳನ್ನು ಕೊಡುವಂಥ ದಿಕ್ಕು ಬಂದು ದಕ್ಷಿಣ ಮತ್ತು ಅಗ್ನಿ ದಿಕ್ಕು. ನೋಡಿ, ಇನ್ನೊಂದು ಬಂದು ನೈಋತ್ಯ. ನೈಋತ್ಯಕ್ಕೂ ಎಜುಕೇಷನ್ಗೂ ಏನು ಸಂಬಂಧ ಅಂದರೆ, ಇಟ್ ಇಸ್ ಎ ಅರ್ತ್ ಝೋನ್. ಅರ್ತ್ ಝೋನ್ ಯಾವಾಗಲೂ ಕಾಮ್ನೆಸ್ಸನ್ನು ಕೊಡುತ್ತೆ, ತಾಳ್ಮೆಯನ್ನು ಕೊಡುತ್ತೆ, ಸ್ಥಿರತೆಯನ್ನು ಕೊಡುತ್ತೆ, ಸ್ಟೆಬಿಲಿಟಿಯನ್ನು ಕೊಡುತ್ತೆ. ಅದಕ್ಕೆ ಯಾವಾಗಲೂ ನಾವು ದುಡ್ಡಿಡಿ ಅಂತ ಯಾಕೆ ಹೇಳ್ತೀವಿ ಅಂದರೆ, ಸ್ಥಿರತೆ ಇರಬೇಕು, ಅದು ಜಾಸ್ತಿ ದಿನ ನಮ್ಮ ಹತ್ರ ದುಡ್ಡಿರಬೇಕು ಅಂತ. ಈಶಾನ್ಯ, ಆಗ್ನೇಯ, ನೈಋತ್ಯ ಮತ್ತು ವಾಯುವ್ಯ ಬ್ರಹ್ಮಸ್ಥಾನ, ಈ ನಾಲ್ಕು ಕೂಡ ನಿಮ್ಮ ಮಕ್ಕಳ ವಂಶಾಭಿವೃದ್ಧಿಗಾಗಿರ್ಬೋದು, ಮಕ್ಕಳ ಹೈಯರ್ ಎಜುಕೇಷನ್ಗಿರ್ಬೋದು, ಮಕ್ಕಳ ಅಭಿವೃದ್ಧಿಗಾಗಿರ್ಬೋದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಿಕ್ಕುಗಳು.